ಧರ್ಮಸ್ಥಳವನ್ನ ಗುರಿಯಾಗಿರಿಸಿ ಮಾಡಿದಂತ ಅಷ್ಟು ಆರೋಪಗಳು ಕೂಡ ಸುಳ್ಳು ಅನ್ನೋದು ಈಗ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದು ಸುಳ್ಳು. ಈ ರೀತಿ ಹೇಳ್ತಾ ಇರೋದು ಆ ದೂರುದಾರ, ಮಾಸ್ಕ್ ಹಾಕೊಂಡಿರುವಂತ ದೂರುದಾರನ ಸ್ನೇಹಿತ. ಆತ ಸುಳ್ಳು ಹೇಳ್ತಿದ್ದಾನೆ, SIT ಮುಂದೆ ಸುಳ್ಳು ಹೇಳ್ತಿದ್ದಾನೆ ಆತ ಅಂತ ರಾಜು ಅನ್ನೋ ವ್ಯಕ್ತಿ ಈಗ ಹೇಳ್ಕೊಳ್ತಾ ಇರೋದು. ದುಡ್ಡಿನ ಆಸೆಗೆ ಮಾಸ್ಕ್ ಮ್ಯಾನ್ ಸುಳ್ಳು ಹೇಳ್ತಿದ್ದಾನೆ. 4 ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಮಾಸ್ಕ್ ಹಾಕಿರುವಂತ ವ್ಯಕ್ತಿ ನಾನು ಕೂಡ ಅಕ್ಕಪಕ್ಕದ ಮನೆಯವರು. ನಾನು ಅದೇ ಕೆಲಸ ಮಾಡ್ತಾ ಇದ್ದವನು, ಅಂದ್ರೆ ಪೌರ ಕಾರ್ಮಿಕ ಕೆಲಸ, ಸ್ಯಾನಿಟೇಷನ್ ವರ್ಕ್ ಮಾಡ್ತಾ ಇದ್ದವನು. ನಾನಿದ್ದಾಗ ನೋಡಿದ್ದು ಕೇವಲ 2 ಶವಗಳು. ಅದರಲ್ಲಿ ಗಂಡು ಹೆಣ್ಣಿನ ಶವ ಕೊಳೆತ ಸ್ಥಿತಿಯಲ್ಲಿತ್ತು. ಆದ್ರೆ ಈತ ಹೇಳ್ತಾ ಇರೋದೆಲ್ಲ ಸುಳ್ಳು. 100 ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿರೋದು ಸುಳ್ಳು ಅಂತ ರಾಜು ಎಂಬುವರು ಹೇಳ್ಕೊಂಡಿದ್ದಾರೆ. ಏನೆಲ್ಲ ಮಾಡ್ತಾ ಇದ್ರು ಅಂತ ಕೇಳಿಸು. ನಾವೆಲ್ಲ ಸರ್ ಕಸ ಗುಡಿಸ್ತಾ ಇದ್ದೋ ಸರ್. ಈ ತರ ನಾವೆಲ್ಲ 4-5 ಮನೆಯವರ ಒಟ್ಟಿಗೆ ಇದ್ದು ಸರ್ ಅಂತಂದು. ಎಷ್ಟು ಸಭಾಗಳು ಊತಾಕಿದ್ರು ಅಂತ ಕೇಳು ಸರ್. ಸವಾಲ ನಾವೆಲ್ಲ ಊತಾಗಿಲ್ಲ ಸರ್. ನಾನು 2-3 ವರ್ಷಕ್ಕೆ ಒಂದು ಹೆಣ ಮರದಲ್ಲಿ ನೇತಾಡ್ತಾ ಇತ್ತು ಸರ್. ಫುಲ್ ಹುಳ ಬಿದ್ದಿತ್ತದು. ಆದ್ರೆ ಪೊಲೀಸ್ನವರು ಎಲ್ಲ ಬಂದಿದ್ರು, ಡಾಕ್ಟರ್ ಎಲ್ಲ ಬಂದಿದ್ರು ಸರ್. ಮಾಹಿತಿ ಕಚೇರಿ ಎಲ್ಲ ಬಂದ್ರು. ಅದನ್ನ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿಕೊಡಿ ತಗೋಯ್ತು ಅಂದ್ಬಿಟ್ಟು ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ ಕಳಿಸ್ತೇವೆ ಸರ್ ಅಷ್ಟೇ ನಾವು. ಅಂದ್ರೆ ನಿಮ್ಮ ಅಡ್ರೆಸ್ ಯಾರು ಕೊಟ್ಟಿದ್ದು ಅಂತ ಹೇಳಿ? ಅವನೇ ಸರ್, ಮಾಸ್ಕ್ ಸರ್. ಅವ್ನು ನಿಮ್ಗೆ ಹೆಂಗ್ ಪರಿಚಯ? ಪರಿಚಯ ಇಲ್ಲ ಸರ್. ನಾವು ಒಂದೇ ತವ ಕೆಲಸ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಲ್ಲ. ಅವ್ರ ಅಣ್ಣ ತಮ್ಮದಿರು, ಅತ್ತಿಗೆ ಮಾವ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದು. ಅಂದ್ರೆ ನೀವು ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರೆ? ಯಾವಾಗ? 4-5 ವರ್ಷ ಮಾಡಿದೀನಿ ಸರ್ ಅಷ್ಟೇ. ಇಲ್ಲಿ ಯಾವಾಗ? ಅದು ಗೊತ್ತಿಲ್ಲ. ಕೆಲಸ ಬಿಟ್ಟೆ ನನಗೆ 10 ವರ್ಷ ಮೇಲಾಗೈತೆ ಸರ್. ಅದಕ್ಕೂ ಮುಂಚೆ ಸರ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದು ನಾವು. ಮಾಸ್ಕ್ ಹಾಕಿರೋ ನೀವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರಿ? ಹ್ಞೂ ಸರ್. ಪಕ್ಕದ ಮನೇನು ಸರ್ ಅವನು. ಏನೇನ್ ಕೆಲಸ ಮಾಡ್ತಾ ಇದ್ರಲ್ಲಿ? ಬರೀ ಕಸ ಗುಡ್ಸೋದು ಸರ್ ಅಷ್ಟೇ. ಇಲ್ಲಿ ನೇತ್ರಾವತಿಲಿ ಮತ್ತೆ ಬಾಬುಳಿ ಬೆಟ್ಟ ದೇವಸ್ಥಾನದವು ಎಲ್ಲ. ನೇತ್ರಾವತಿಗೆ 4 ಜನಕ್ಕೆ ಹಾಕ್ತಾರೆ. ಮತ್ತೆ ಬಾಬುಳಿ ಬೆಟ್ಟಿಗೆ ಒಂದು ಫ್ಯಾಮಿಲಿ, ದೇವಸ್ಥಾನದ ಒಂದು ಫ್ಯಾಮಿಲಿ ಅಲ್ಲಿಗೆ ಹಾಕ್ತಾರೆ ಸರ್. ಬಾಕಿಯವರೆಲ್ಲ ನೇತ್ರಾವತಿಗೆ ಹಾಕ್ತಾರೆ, ಸ್ನಾನಘಟ್ಟಕ್ಕೆ ಹಾಕ್ತಾರೆ. ನೇತ್ರಾವತಿ ಸಿಗ ಹೆಣಗಳನ್ನ ಎತ್ತಾ ಇದ್ರ ನೀವು? ಹ್ಞೂ ಸರ್. 2 ತೆಗ್ದಿದ್ದೀವಿ ಸರ್ ಅಷ್ಟೇ ನಾವು. ಯಾರ್ಯಾರು ತೆಗ್ದಿದ್ರಿ ಅವಾಗ ಹೆಣಗಳನ್ನ? ನಾನು, ಮಾಸ್ಕೋವನು, ಅವ್ರ ಅಣ್ಣ. ನೀರಲ್ಲೆಲ್ಲ ನಂಗೆ ಅಷ್ಟು ಹೋಗಕ್ ಬರೋಲ್ಲ. ದೂರದಲ್ಲಿರೋ ಹಣ ಎಲ್ಲ ಅವನೇ ಹಗ್ಗ ಹಾಕ್ಬಿಟ್ಟು ಅವನೇ ತಗೊಬರೋನು. ಅವರು ಅವ್ರ ಅಣ್ಣ ಇಬ್ರು ತಗೊಬರೋರು. ಇಲ್ಲಿ ದಂಡೆ ಹತ್ರ ಬಂದ್ರೆ ಬಟ್ಟೆ ಗಿಟ್ಟೆ ಹಾಸೋದಿಗೆ ಕವರ್ ಎಲ್ಲ ಪ್ಯಾಕ್ ಮಾಡಿ ಆಂಬುಲೆನ್ಸ್ ಬರುತ್ತೆ. ಆಂಬುಲೆನ್ಸ್ ಪೊಲೀಸ್ನವರು ಡಾಕ್ಟರ್ ಎಲ್ಲ ಬರ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಅದನ್ನ ಆಂಬುಲೆನ್ಸ್ ಕೊಟ್ಟು ಕಳಿಸ್ತೇವೆ ಸರ್ ನಾವು. ಅಂದ್ರೆ ಅವ್ನು ಹೇಳ್ತಿದ್ರೆ 100 ಹೆಣಗಳನ್ನ ಊತಾಕಿದೀವಿ ಅಂತ ಹೇಳ್ತಿದ್ದಾನೆ. ಅದ್ರ ಎಷ್ಟು ಮಟ್ಟಿಗೆ ಸರ್ ಅದು ಹೇಳ್ಬೇಕಂದ್ರೆ ಸರ್, ಈಗ JCB ತೆಗಿತದೆ, ಗುಂಡಿ ತೆಗಿತೈತೆ. ಆ ತೆಗಿಬೇಕಾದ್ರೆ ಒಂದು ಮೂಳೆನಾರ ಸಿಕ್ಬೇಕಿಲ್ಲ, ಒಂದು ಬಾಡಿನಾರ ಸಿಕ್ಬೇಕು. ಏನು ತೆಗಿತಲ್ಲ. ದನಿಗಳ ಮೇಲೆ ಯಾಕೆ ಸರ್ ಇದು ಅಪರಾಧಗೊಳಿಸ್ತಾನೆ? ಇದು ದನಿಗಳು ಏನು ಅವ್ರಿಗೆ ಏನ್ ಕಮ್ಮಿ ಮಾಡಿದ್ರು? ಅವ್ರಿಗೆ ಮೂಟ ಕೊಡ್ತಾ ಇದ್ರು. ಅನ್ನ ಬಟ್ಟೆ ವರ್ಷ ಕೊಡ್ತಾ ಇದ್ರು. ವರ್ಷ ಸಂಬಳ ಜಾಸ್ತಿ ಮಾಡ್ತಾ ಇದ್ರು. ಇದೆಲ್ಲ ಯಾಕೆ ಸರ್ ಅವ್ರ ಮೇಲೆ ಅಪರಾಧ ಹೊರಿಸ್ತಾನೆ ಇವನು? ಸುಳ್ಳು ಅಂತನಾ? ಹ್ಞೂ ಸರ್. ಯಾಕೆ ಹಿಂಗ್ ಹೇಳ್ತಿರ್ಬೋದು ಅವನು? ನನಗೆ ಗೊತ್ತಿರೋ ಮಟ್ಟಿಗೆ ಸರ್ ಅವನು ದುಡ್ಡು ಕಾಸಿಗೆ ಏನಾದ್ರು ಇದು ಮಾಡ್ತಾ ಇದ್ದಾನೆ ಏನೋ ಗೊತ್ತಿಲ್ಲ ಸರ್. ಅದೇ ನಾವು ಬುಟ್ಟೆವಾಗ 10 ವರ್ಷ ಮೇಲೆ ಕೆಲಸ ಆಯ್ತು. ಇನ್ನು ಅವ್ರೇನು ಎಷ್ಟು ವರ್ಷ ಮಾಡ್ಕೊಂಡಿದ್ರು ಅದೇನೋ ಗೊತ್ತಿಲ್ಲ ಸರ್. ಅಂದ್ರೆ ನೀವ್ ನೋಡ್ದಂಗೆ ಇವಾಗ ಏನು JCB ಜಗ ತೋರ್ತಾ ಇದಾರಲ್ಲ, ಅದಕ್ಕೆ ಅಲ್ಲಿಗೆ ನೀವು ಹೋಗಿದ್ದೀರಾ? ಇಲ್ಲ ಸರ್, ಅಲ್ಲಿಗೆ ಇಲ್ಲ. ನಾ ಬೇರೆ ಸ್ನಾನಘಟ್ಟ ಬಿಟ್ರೆ ಬಾಬುಳಿ ಬೆಟ್ಟ ಬಿಟ್ರೆ ದೇವಸ್ಥಾನ ಬಾಗ್ಲು 3 ಕಡೆ ಹೋಯ್ತಾ ಇದ್ದೇವೆ ಸರ್ ನಾವು. ನಾನು ನಮ್ಮ ಫ್ಯಾಮಿಲಿ. ಅದೇ ಜಾಗ ತೋರಿಸ್ತಾ ಇದಾರಲ್ಲ ಸರ್. ಈಗ ಆಗೈತೆ ಜಾಗ ನೀವು ತೋರಿಸಿದಾರಲ್ಲ, ಮತ್ತೆ ತೋರಿಸ್ತವ್ರೆ ಸರ್. ಸಿಕ್ಬೇಕಲ್ಲ ಅಲ್ಲಿ. ಸುಮ್ನೆ ಸುಳ್ಳು ಕೇಳ್ಬೇಕು? ಸುಳ್ಳು ಹೇಳಿದ ಅಪರಾಧ ಅಲ್ವಾ ಸರ್ ಅದು? ಸಿಕ್ಬೇಕಾದ್ರೆ ಒಂದರ ಸಿಕ್ಬೇಕಾಯ್ತು, ಒಂದು ಸಿಕ್ತಲ್ವಲ್ಲ. ಸುಮ್ನೆ ಯಾಕೆ ದನಿಗಳ ಮೇಲೆ ಸುಳ್ಳು ಹೇಳ್ತಾನೆ ಇವನು? ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಇವ್ನು ಸರ್ ಮಾಸ್ಕ್ ಅವ್ರು ಮಾತಾಡೋದು ಬಹಳ ತಪ್ಪು ಸರ್. ಅವ್ರ ಮೇಲೆ ಅದು ಅನ್ನ ಕೊಟ್ಟು ದನಿಗಳ ಮೇಲೆ ಈ ತರ ಬಹಳ ಅಪರಾಧ ಮಾಡ್ತಾನೆ ಅವನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.